Hi, my dear family. Welcome back my YouTube channel. In this class, we're teaching about different types of circles. There is a 6 different types of circles. First one, center radius. First one is center radius. Circle ಕಮೆಂಟ್ ಹೋಗಿ ಅದರಲ್ಲಿ ಸೆಂಟರ್ ಫಸ್ಟ್ ಒನ್ ಸೆಂಟರ್ ರೇಡಿಯಸ್ನ ಕ್ಲಿಕ್ ಮಾಡಿ. ಶಾರ್ಟ್ಕಟ್ ಆಫ್ ಸರ್ಕಲ್ ಇಸ್ ಸಿ ಅಂಡ್ ರೇಡಿಯಸ್ನ ಎಂಟರ್ ಮಾಡಿ. ಲೈಕ್ ಎಕ್ಸಾಂಪಲ್ ರೇಡಿಯಸ್ ಎಂಟರ್ ಮಾಡಿದ್ದೀವಿ. ದೆನ್ ಅಗೇನ್ ಸರ್ಕಲ್ ಸಿ ಅಂತ ಶಾರ್ಟ್ಕಟ್ ಕೀ ಕಮೆಂಟ್ ಹೊಡೆದು ಅಗೇನ್ ಸರ್ಕಲ್ ಡ್ರಾ ಮಾಡ್ಕೊಳ್ಳಿ. ಲೈಕ್ ರೇಡಿಯಸ್ 25 ಹಂಗೆ ಅಪ್ಲೈ ಮಾಡಿ. ಅಗೇನ್ ಸರ್ಕಲ್ನ ಡ್ರಾ ಮಾಡಿ ಸಿ ಎಂಟರ್ ರೇಡಿಯಸ್ 150 ಕೊಡಿ. ದೆನ್ ಅಪ್ಲೈ. ದೆನ್ ಡೈಮೆನ್ಷನ್ ಅಂದರೆ ರೇಡಿಯಸ್ ಚೆಕ್ ಮಾಡಬೇಕಲ್ವ, ಡೈಮೆನ್ಷನ್ಗೆ ಹೋಗಿ ರೇಡಿಯಸ್ ಆಪ್ಷನ್ನ ಚೆಕ್ ಮಾಡಿ, ಅಪ್ಲೈ ಮಾಡಿ. ಆಮೇಲೆ ಸರ್ಕಲ್ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ನಮಗೆ ರೇಡಿಯಸ್ ಇಷ್ಟು ಅಂತ ತೋರಿಸುತ್ತೆ. ನಾವು ಕೊಟ್ಟಿರೋದು ಸರಿನೋ ತಪ್ಪು ಅಂತ ತೋರಿಸುತ್ತೆ. ಅದೇ ಥರ ಎಲ್ಲದಕ್ಕೂ ಚೆಕ್ ಮಾಡಬೇಕು ರೇಡಿಯಸ್ನ. ದೆನ್ ವಾಟ್ ಈಸ್ ರೇಡಿಯಸ್ ಅಂದರೆ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್. ಅಂದರೆ ಸರ್ಕಲ್ ಸೆಂಟರಿಂದ ಎಷ್ಟು ದೂರ ಡಿಸ್ಟೆನ್ಸ್ ಆಗುತ್ತೆ ಅಂತ ಮೆಜರ್ ಮಾಡೋದೇ ರೇಡಿಯಸ್. ಸೊ ಇಟ್ಸ್ ಆಲ್ ಅಬೌಟ್ ದ ಸೆಂಟರ್ ಆಫ್ ದ ರೇಡಿಯಸ್. Then moving to the second type of circle, that is center diameter. In this center diameter, go to the circle command and click second option center diameter and enter diameter like 25, 50, 75 like that. Again go to the circle and option second center diameter, enter and enter diameter like 50 or 75. ದೆನ್ ಚೆಕ್ ದ ಡೈಮೆನ್ಷನ್ಗೆ ಹೋಗಿ ಅಲ್ಲಿ ಡಯಾಮೀಟರ್ ಆಪ್ಷನ್ ಕೊಡಿ, ಕ್ಲಿಕ್ ಮಾಡಿ. ದೆನ್ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಡಯಾಮೀಟರ್ ತೋರಿಸುತ್ತೆ. ನಾವು ಮಾಡಿರೋದು ಸರಿನೋ ತಪ್ಪೋ ಅಂತ ತೋರಿಸುತ್ತೆ. ಸೊ ಅದೇ ಥರ ಎಲ್ಲದಕ್ಕೂ ಡಯಾಮೀಟರ್ನ ಚೆಕ್ ಮಾಡಬೇಕು. ದೆನ್ ವಾಟ್ ಈಸ್ ಡಯಾಮೀಟರ್? ದ ಡಯಾಮೀಟರ್ ಈಸ್ ದ ಡಿಸ್ಟೆನ್ಸ್ ಅಕ್ರಾಸ್ ದ ಸರ್ಕಲ್ ಟು ಇಟ್ಸ್ ಸೆಂಟರ್. ಸರ್ಕಲ್ದು 2 ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಅದರಿಂದ ಪಾಸ್ ಆಗೋ ಲೈನೇ ಡಯಾಮೀಟರ್ ಅಂತ ಕರಿತೀವಿ. ಅದನ್ನು ಮೆಜರ್ ಮಾಡೋದೇ ಡಯಾಮೀಟರ್. ಇಟ್ ಈಸ್ ಆಲ್ ಅಬೌಟ್ ದ ಸೆಂಟರ್ ಆಫ್ ದ ಡಯಾಮೀಟರ್. ದೆನ್ ನೆಕ್ಸ್ಟ್ ಮೂವಿಂಗ್ ಟು ದ ಥರ್ಡ್ ಟೈಪ್ಸ್ ಆಫ್ ಸರ್ಕಲ್, ದಟ್ ಈಸ್ 2 point circle. In this 2 point circle, you have to go to the circle command and select 2 point, third option. and ಇದರಲ್ಲಿ ನಾವು ಲೆಂತ್ನ ಮೆಷರ್ ಮಾಡ್ತೀವಿ. ಸರ್ಕಲ್ ಲೆಂತ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ, ಫಸ್ಟ್ ಪಾಯಿಂಟಿಂದ ಸೆಕೆಂಡ್ ಪಾಯಿಂಟ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲೆಂತ್ನ ನಾವು ಲೈಕ್ 25, 20, 50 ಕೊಟ್ಟರೆ ಅದು ತೋರಿಸುತ್ತೆ. ಅಗೇನ್ ಸರ್ಕಲ್ಗೆ ಹೋಗಿ 2 point ಸರ್ಕಲ್ನ ಅಪ್ಲೈ ಮಾಡಿ, ಲೆಂತ್ನ ಕೊಡಿ. ದೆನ್ ಈಗ ಲೆಂತ್ನ ಮೆಜರ್ ಮಾಡಬೇಕು. ಅದಕ್ಕೆ ಡೈಮೆನ್ಷನ್ಗೆ ಹೋಗಿ ಲೀನಿಯರ್ ಡೈಮೆನ್ಷನ್ಗೆ ಕ್ಲಿಕ್ ಮಾಡಿ, ಅಲ್ಲಿ ನಾವೆಷ್ಟು ಲೆಂತ್ ಕೊಟ್ಟಿದ್ದೀವೋ ಅದು ತೋರಿಸುತ್ತೆ. ಸೊ ಈ ಥರ ನಾವು ಡೈಮೆನ್ಷನ್ನ ಚೆಕ್ ಮಾಡೋದು. ಸೊ ಅದೇ ಥರ ಎಲ್ಲದಕ್ಕೂ ಡೈಮೆನ್ಷನ್ನ ಚೆಕ್ ಮಾಡೋದು. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕ್ಲಿಕ್ ಮಾಡೋದು, ಡೈಮೆನ್ಷನ್ ಎಷ್ಟು ಅಂತ ತೋರಿಸುತ್ತೆ. ಆ್ಯಂಡ್ next moving to the 4 type of circle, that is 3 point circle. In this 3 point circle, first circle command line ಹೋಗಿ ಅಲ್ಲಿ 3 point ಸರ್ಕಲ್ನ ಕ್ಲಿಕ್ ಮಾಡಿ. 3 point ಸರ್ಕಲ್ ಅಂದರೆ ಇವಾಗ ನಾವು ಎಕ್ಸಾಂಪಲ್ ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳಿ. ಲೈನ್ ಕಮೆಂಟ್ ಯೂಸ್ ಮಾಡಿ ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳಿ. ಇವಾಗ ಸರ್ಕಲ್ ಕಮೆಂಟ್ಗೆ ಹೋಗಿ ಅಲ್ಲಿ 3 point ಅಂತ ಕೊಡಿ. ಇವಾಗ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಅಂದರೆ 3 ಟ್ರಯಾಂಗಲ್ ಎಡ್ಜ್ಗೆ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ 3 point ಸರ್ಕಲ್ ಆಗಿ ಬರುತ್ತೆ. ದಟ್ ಈಸ್ 3 point ಸರ್ಕಲ್. ಇದನ್ನು ಸರ್ಕಲಲ್ಲೂ ಮಾಡ್ಬೋದು. ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ಳಿ. ಇವಾಗ 3 point ಸರ್ಕಲ್ ಆಪ್ಷನ್ನ ಕ್ಲಿಕ್ ಮಾಡಿ. ದೆನ್ ಇವಾಗ ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್, ಇವಾಗ ಸೆಂಟರಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ 3 point ಸರ್ಕಲ್ ಆಗುತ್ತೆ ನೋಡಿ. ಇವಾಗ ಅದೇ ಥರ ಮತ್ತೆ ಸರ್ಕಲ್ ಕಮೆಂಟ್ಗೆ ಹೋಗಿ 3 point ಸರ್ಕಲ್ನ ಸೆಲೆಕ್ಟ್ ಮಾಡಿ. ಸೊ ಇದೊಂದು ಪಾಯಿಂಟು, ಅಲ್ಲೊಂದು ಪಾಯಿಂಟು, ಸೆಂಟ್ರಲ್ಲಿ ಒಂದು ಪಾಯಿಂಟ್ ಕೊಟ್ಟರೆ 3
3-point circle ಆಗುತ್ತೆ. So this is about the 3-point circle. So next moving to the fourth type of circle, that is tan radius. In this tan radius circle, first we have to draw tangent line using line comment like 25, 50 like that. ಇವಾಗ ಸರ್ಕಲ್ ಕಮೆಂಟ್ಗೆ ಹೋಗಿ ಅಲ್ಲಿ ಟ್ಯಾನ್ ರೇಡಿಯಸ್ನ ಅಪ್ಲೈ ಮಾಡಿ ಒಂದು ಟ್ಯಾಂಜೆಂಟ್ ಲೈನ್ ಇನ್ನೊಂದು ಟ್ಯಾಂಜೆಂಟ್ ಲೈನ್ನ ಕ್ಲಿಕ್ ಮಾಡಿದ್ರೆ ವಿತ್ ರೇಡಿಯಸ್ ಕೊಡಬೇಕು 25, 20, 50, 75 ಲೈಕ್ ಡಾಟಾ. ಸೊ ಆವಾಗ ನಮಗೆ ಟ್ಯಾನ್ ರೇಡಿಯಸ್ ಸರ್ಕಲ್ ಬರುತ್ತೆ. ಇವಾಗ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ಬೈ ಯೂಸಿಂಗ್ ಲೈನ್ ಕಮೆಂಟ್. ಇವಾಗ ಆಟೋ ಆನ್ ಇರಬೇಕು ಸ್ಟ್ರೈಟ್ ಲೈನ್ ಬರೋಕ್ಕೆ. ದೆನ್ ಸರ್ಕಲ್ ಕಮೆಂಟ್ಗೆ ಹೋಗಿ ಅಲ್ಲಿ ಟ್ಯಾನ್ ರೇಡಿಯಸ್ ಕೊಡಿ. ಇವಾಗ ರೇಡಿಯಸ್ 25, 50 ಲೈಕ್ ಡಸ್ ಕೊಡಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ. ಆವಾಗ ನಮಗೆ ಈ ಥರ ಟ್ಯಾಂಜೆಂಟ್ ಲೈನ್ ಡ್ರಾ ಆಗುತ್ತೆ. ಇವಾಗ ರೇಡಿಯಸ್ನ ಚೆಕ್ ಮಾಡಿ, ಲೈಕ್ ರೇಡಿಯಸ್ ಡೈಮೆನ್ಷನ್ನೇ ಸೆಲೆಕ್ಟ್ ಮಾಡಿ. ಸೊ ಡೈಮೆನ್ಷನ್ಗೆ ಹೋಗಿ ರೇಡಿಯಸ್ ಡೈಮೆನ್ಷನ್ನ ಕ್ಲಿಕ್ ಮಾಡಿ. ಸೊ ನಮಗೆ ನೀಟಾಗಿ ರೇಡಿಯಸ್ ತೋರಿಸುತ್ತೆ. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಕ್ರಾಸ್ ಲೈನ್ ಮಾಡಿ, ಅದಕ್ಕೆ ನಾವು ಆಟೋ ಆಫ್ ಮಾಡಬೇಕು ಬೈ ಯೂಸಿಂಗ್ ಲೈನ್ ಕಮೆಂಟ್ ಯೂಸ್ ಮಾಡಿಕೊಂಡೆ ಕ್ರಾಸ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ದೆನ್ ಅಗೇನ್ ಸರ್ಕಲ್ಗೆ ಹೋಗಿ ಅಲ್ಲಿ ಟ್ಯಾನ್ ರೇಡಿಯಸ್ ಕೊಡಿ. ಒಂದು ಲೈನು ಇನ್ನೊಂದು ಲೈನ್ ಸೆಲೆಕ್ಟ್ ಮಾಡಿ ರೇಡಿಯಸ್ ಎಂಟರ್ ಮಾಡಿ. ಇವಾಗ ಸರ್ಕಲ್ ಡ್ರಾ ಆಯಿತು. ಇವಾಗ ಡೈಮೆನ್ಷನ್ ರೇಡಿಯಸ್ ಡೈಮೆನ್ಷನ್ ಚೆಕ್ ಮಾಡಿ, ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ರೇಡಿಯಸ್ ತೋರಿಸುತ್ತೆ. ಸೊ ದಿಸ್ ಇಸ್ ಅಬೌಟ್ ಟ್ಯಾನ್ ರೇಡಿಯಸ್. ನೆಕ್ಸ್ಟ್ ಮೂವಿಂಗ್ ಟು ದ ಲಾಸ್ಟ್ ಟೈಪ್ ಆಫ್ ಸರ್ಕಲ್, ದಟ್ ಈಸ್ ಟ್ಯಾನ್ ದಟ್ ಮೀನ್ಸ್ ಟ್ಯಾಂಜೆಂಟ್. ಸೊ ಇದರಲ್ಲಿ ನಾವು ಟ್ಯಾಂಜೆಂಟ್ ಲೈನ್ನ ಡ್ರಾ ಮಾಡ್ತೀವಿ. ಎಷ್ಟು ಟ್ಯಾಂಜೆಂಟ್ ಲೈನ್ ಬೇಕಾದ್ರೂ ಡ್ರಾ ಮಾಡ್ಬೋದು. ಅದರಲ್ಲಿ ಸರ್ದೊಳಗಡೆ ಸರ್ಕಲ್ ಹೆಂಗೆ ಡ್ರಾ ಮಾಡ್ತೀವಿ ಅಂತ ನೋಡ್ತೀವಿ. ಫಸ್ಟು ಒಂದು ಟ್ಯಾಂಜೆಂಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಬೈ ಯೂಸಿಂಗ್ ಲೈನ್ ಕಮೆಂಟ್. ಇದು ಕ್ರಾಸ್ ಆಗೇ ಮಾಡ್ಕೊಳ್ಳಿ. ದೆನ್ ಸರ್ಕಲ್ ಕಮೆಂಟ್ಗೆ ಹೋಗಿ ಲಾಸ್ಟ್ ಆಪ್ಷನ್ ಟ್ಯಾನ್ ಅಂತ ಸೆಲೆಕ್ಟ್ ಮಾಡಿ. ಒಂದು ಟ್ಯಾಂಜೆಂಟ್ ಲೈನು ಇನ್ನೊಂದು ಟ್ಯಾಂಜೆಂಟ್ ಲೈನ್ 3 ಟ್ಯಾಂಜೆಂಟ್ ಲೈನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಕ್ಲಿಕ್ ಮಾಡಿ. ಆವಾಗ ನಮ್ಗೆ ಸರ್ಕಲ್ ಫಾರ್ಮ್ ಆಗುತ್ತೆ. ಸೊ ಅದೇ ಥರ ಇನ್ನೊಂದು ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳಿ ಬೈ ಯೂಸಿಂಗ್ ಲೈನ್ ಕಮೆಂಟ್. ಲೈನ್ಗೆ ಶಾರ್ಟ್ಕಟ್ ಕೀ ಎಲ್. ಇಲ್ಲಿ ಕ್ರಾಸಾಗೇ ಇರಬೇಕು. ಸೊ ಆಟೋ ಆಫ್ ಇರಬೇಕು. ಇವಾಗ ಸರ್ಕಲ್ಗೆ ಹೋಗಿ ಟ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಪಾಯಿಂಟ್ ಲೈನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಸರ್ಕಲ್ ಡ್ರಾ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಸರ್ಕಲ್ಸ್. ಏನಾರ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.